ಹಾಯ್ ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸ್ 10 ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನ ನೋಡ್ತಾ ಇದ್ದೀವಿ. ಪ್ರತಿನಿತ್ಯ 10 ಪ್ರಶ್ನೋತ್ತರಗಳನ್ನ ನೋಡ್ತಾ ಇದ್ದೀವಿ. ಸೊ ಇವತ್ತು ಸಹ ನಾವು 10 ಪ್ರಶ್ನೋತ್ತರಗಳನ್ನ ನೋಡ್ಕೊಂಡು ಬರೋಣ. ಆ್ಯಂಡ್ ಕ್ಲಾಸಿಗೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸೊ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋನ ಸಾಧ್ಯ ಆದಷ್ಟು ಶೇರ್ ಮಾಡ್ತಾ ಬನ್ನಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಆಗಿದ್ರೆ ಕ್ಲಾಸನ್ನು ಶುರು ಮಾಡೋಣ. ಇವತ್ತಿನ ಕ್ಲಾಸಿನ ಮೊದಲ ಪ್ರಶ್ನೆ ಏನು ಅಂತ ನೋಡ್ಕೊಂಡು ಬಂದುಬಿಡೋಣ. 41ನೇ ಪ್ರಶ್ನೆ. ಈಗಾಗಲೇ ನಾವು 500 ಪ್ರಶ್ನೆಗಳನ್ನು ನೋಡ್ಕೊಂಡಿದ್ದೀವಿ. ಅಂದರೆ ಅದ್ರ PDF ಟೆಲಿಗ್ರಾಮಲ್ಲಿ ಇದೆ. ಸೊ ಖಂಡಿತ ಅಲ್ಲಿ ಹೋಗಿ ವಾಚ್ ಮಾಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಟೆಲಿಗ್ರಾಮ್ ಚಾನಲ್ದು ಲಿಂಕ್ ಸಿಗುತ್ತೆ. ಓಕೆನಾ? ಮತ್ತು ಲಿಂಕ್ ಸಿಗಲಿಲ್ಲ ಅಂತ ಕೇಳಬೇಡಿ. ಹಾಗಿದ್ರೆ ನೆಕ್ಸ್ಟ್ ಇವಾಗ 41ನೇ ಪ್ರಶ್ನೆ ನೋಡೋಣ. ದಿ ಎಕನಾಮಿಕ್ ಹಿಸ್ಟರಿ ಆಫ್ ಇಂಡಿಯಾ ಕೃತಿಯನ್ನು ಬರೆದವರು ಯಾರು? ದಿ ಎಕನಾಮಿಕ್ ಹಿಸ್ಟರಿ ಆಫ್ ಇಂಡಿಯಾ ಕೃತಿಯನ್ನು ಬರೆದವರು ಯಾರು? ಸ್ನೇಹಿತರೆ, ಸಾಧ್ಯ ಆದರೆ ಕಮೆಂಟಲ್ಲಿ ನಿಮ್ಮ ಒಂದು ಉತ್ತರವನ್ನು ಬರಿತಾ ಬನ್ನಿ. ಈ ಪ್ರಶ್ನೆಗೆ ಉತ್ತರ ಬಂದು R.C. ದತ್ತ. R.C. ದತ್ ಅವರು ದಿ ಎಕನಾಮಿಕ್ ಹಿಸ್ಟರಿ ಆಫ್ ಇಂಡಿಯಾ ಕೃತಿಯನ್ನು ಬರೆದವರಾಗಿರ್ತಾರೆ. ಆ್ಯಂಡ್ ಅದೇ ರೀತಿ ಬಂದರೆ ಮುಂದಿನ ಪ್ರಶ್ನೆ ನೋಡೋಣ. 42ನೇ ಪ್ರಶ್ನೆ. ಸಂಗಮ್ ಸಾಹಿತ್ಯದ ಕೇಂದ್ರ ಯಾವುದಾಗಿತ್ತು? ಹಾಗಿದ್ರೆ ಸಂಗಮ್ ಸಾಹಿತ್ಯದ ಕೇಂದ್ರ ಯಾವುದಾಗಿತ್ತು ಅಂತಕ್ಕಂಥದ್ದು. ಉತ್ತರ ನೋಡೋಣ ಸ್ನೇಹಿತರೆ. ಮಧುರೈ. ಸಂಗಮ್ ಸಾಹಿತ್ಯದ ಕೇಂದ್ರ ಬಂದು ಮಧುರೈ ಆಗಿರುತ್ತೆ. ಆ್ಯಂಡ್ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ. 43ನೇ ಪ್ರಶ್ನೆ. ಮೈಸೂರಿನ ರಿಯೆಂಟಲ್ ಲೈಬ್ರರಿಯನ್ನು ಸ್ಥಾಪಿಸಿದ ದಿವಾನರು ಯಾರು? ಓಕೆ, ಮೈಸೂರಿನ ರಿಯೆಂಟಲ್ ಲೈಬ್ರರಿಯನ್ನು ಸ್ಥಾಪಿಸಿದ ದಿವಾನರು ಯಾರು ಅಂತಕ್ಕಂಥದ್ದು. ಒಂದೊಂದು ದಿನ ಏನಾದರೂ ವಿಡಿಯೋ ನಾನು ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಸೊ ನೆಕ್ಸ್ಟ್ ಡೇ ಹಿಂದಿನ ದಿನದ್ದು ಮತ್ತು ಇವತ್ತಿಂದು ಆ್ಯಂಡ್ ಅಟ್ ಪ್ರೆಸೆಂಟ್ ಅವತ್ತು ಯಾವ ದಿನ ಇರುತ್ತೋ ಸೊ ಅವತ್ತು 2 ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಓಕೆನಾ? ಯಾವತ್ತೂ ಮಿಸ್ ಮಾಡೋದಿಲ್ಲ. ಹಾಗಿದ್ರೆ ಈ ಪ್ರಶ್ನೆಗೆ ಉತ್ತರ ನೋಡೋಣ. ದಿವಾನ್ ಶೇಷಾದ್ರಿ ಅಯ್ಯರ್ ಅವರು ಮೈಸೂರಿನ ರಿಯೆಂಟಲ್ ಲೈಬ್ರರಿಯ ಐ ಥಿಂಕ್ ಓರಿಯೆಂಟಲ್ ಅಂತ ಇರ್ಬೋದು, ಅದು ಆ ಒಂದು ಲೈಬ್ರರಿನ ಸ್ಥಾಪಿಸಿದ ದಿವಾನರಾಗಿರ್ತಾರೆ. ಆ್ಯಂಡ್ ಅದೇ ರೀತಿ ಬಂದರೆ ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ. 44ನೇ ಪ್ರಶ್ನೆ. ಮೈಸೂರು ಸಂಸ್ಥಾನದ ಮೊಟ್ಟ ಮೊದಲ ದಿವಾನರು ಯಾರು ಅಂತಕ್ಕಂಥದ್ದು. ಮೈಸೂರಿನ ಸಂಸ್ಥಾನದ ಮೊಟ್ಟ ಮೊದಲ ದಿವಾನರು ಯಾರಾಗಿರ್ತಾರೆ? ಸ್ನೇಹಿತರೆ, ಪ್ರಶ್ನೆ ಯಾವುದೇ ಒಂದು ಮೂಲದಿಂದ ಯಾವುದೇ ಆಗಿರ್ಬೋದು ಪ್ರಶ್ನೆ. ಸೊ GK ಎಲ್ಲದ್ರ ಮೇಲೂ ಸಹ ಇದ್ದೇ ಇರುತ್ತೆ. ಹೇಗೆ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು GKನ ಎಷ್ಟು ಓದ್ಕೊಂಡ್ರೂ ಕೂಡ ಕಡಿಮೆನೇ. ಸೊ ಆದಷ್ಟು GK ಕ್ವಶನ್ಸ್ಗಳ ಒಂದು ಸಂಗ್ರಹ ನಿಮ್ಮ ಬಳಿ ಇರ್ತಕ್ಕಂಥದ್ದು ಅವಶ್ಯಕ ಅಂತ ಹೇಳ್ತಾ ಈ ಪ್ರಶ್ನೆಗೆ ಉತ್ತರ ನೋಡೋಣ. ದಿವಾನ್ ಪೂರ್ಣಯ್ಯ ಅವರು ಮೈಸೂರು ಸಂಸ್ಥಾನದ ಮೊಟ್ಟ ಮೊದಲ ದಿವಾನರಾಗಿರ್ತಾರೆ. ಯಾರು? ದಿವಾನ್ ಪೂರ್ಣಯ್ಯ ಅವರು. ಓಕೆನಾ? ಅದೇ ರೀತಿ ಮುಂದಿನ ಪ್ರಶ್ನೆ ನೋಡ್ಕೊಳ್ಳಿ. 45ನೇ ಪ್ರಶ್ನೆ. ಮೈಸೂರು ಸಂಸ್ಥಾನದ ಕೊನೆಯ ದಿವಾನರು ಯಾರು? ಓಕೆ, ತುಂಬಾ ಡಿಫ್ರೆನ್ಸ್ ಇರುತ್ತೆ ಮೊದಲಿದವರು ಮತ್ತು ಕೊನೆಯವರು. ಸೊ ಇವುಗಳನ್ನೆಲ್ಲ ನೀವು ಗಮನಿಸ್ಕೊಳ್ಬೇಕು. ಮೈಸೂರು ಸಂಸ್ಥಾನದ ಕೊನೆಯ ದಿವಾನರು ಯಾರು? ಉತ್ತರ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ಅಂತಕ್ಕಂಥವ್ರು. ಓಕೆ, ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ಅಂತಕ್ಕಂಥವ್ರು ಮೈಸೂರು ಸಂಸ್ಥಾನದ ಕೊನೆಯ ದಿವಾನರಾಗಿರ್ತಾರೆ. ಆ್ಯಂಡ್ ಅದೇ ರೀತಿ ಬಂದರೆ 46ನೇ ಪ್ರಶ್ನೆ ನೋಡ್ಕೊಳ್ಳೋಣ. ದೇವಗಿರಿಯ ಸೇವುಣ ಅಥವಾ ಯಾದವ ಅಂತ ಹೇಳ್ತೀವಿ. ದೇವಗಿರಿಯ ಯಾದವರ ಒಂದು ಕಾಲದಲ್ಲಿ ಹೊಸದಾಗಿ ಬಳಕೆಗೆ ಬಂದ ವಾಸ್ತುಶೈಲಿ ಯಾವುದು? ಓಕೆನಾ? ದೇವಗಿರಿಯ ಸೇವುಣರ ಅಥವಾ ಯಾದವರ ಕಾಲದಲ್ಲಿ ಹೊಸದಾಗಿ ಬಳಕೆಗೆ ಬಂದ ವಾಸ್ತುಶೈಲಿ ಯಾವುದು? ಈ ಪ್ರಶ್ನೆಗೆ ಉತ್ತರ ನೋಡಿ ಸ್ನೇಹಿತರೆ. ಹೇಮಾದ ಫಂತಿ ಶೈಲಿ ಅಂತಕ್ಕಂಥದ್ದು ಈ ಒಂದು ದೇವಗಿರಿ ಯಾದವರ ಕಾಲದಲ್ಲಿ ಹೊಸದಾಗಿ ಬಳಕೆಗೆ ಬಂದಂತಹ ವಾಸ್ತುಶೈಲಿ ಆಗಿರುತ್ತೆ. ಗಮನಿಸ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು 47ನೇ ಪ್ರಶ್ನೆ ನೋಡ್ಕೊಳ್ಳಿ. ಅತ್ಯಂತ ದೊಡ್ಡ ರೈಲ್ವೆ ವಲಯ ಯಾವುದು ಅಂತ. ಓಕೆ, ಆಲ್ಮೋಸ್ಟ್ ಎಲ್ಲ ರೀತಿಯ ಪ್ರಶ್ನೆಗಳನ್ನು ನಾನು ಈ GKಯಲ್ಲಿ ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ. ಅತ್ಯಂತ ದೊಡ್ಡ ರೈಲ್ವೆ ವಲಯ ಯಾವುದು? ಉತ್ತರ ನೋಡಿ. ಉತ್ತರ ವಲಯ ಅಂತಕ್ಕಂಥದ್ದು ಅತ್ಯಂತ ದೊಡ್ಡ ರೈಲ್ವೆ ವಲಯ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ 48ನೇ ಪ್ರಶ್ನೆ. ಇಸ್ರೋ ಸಂಸ್ಥೆಯಿಂದ ಉಡಾವಣೆಯಾದ ಭಾರತದ ಮೊದಲ ಉಪಗ್ರಹ ಯಾವುದು? ಇಸ್ರೋ ಸಂಸ್ಥೆಯಿಂದ ಉಡಾವಣೆಯಾದ ಭಾರತದ ಮೊದಲ ಉಪಗ್ರಹ ಯಾವುದು?
ಓಕೆ, ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂತಂದರೆ ಆರ್ಯಭಟ. 1975ರಲ್ಲಿ ಆರ್ಯಭಟ ಇಸ್ರೋ ಸಂಸ್ಥೆಯಿಂದ ಉಡಾವಣೆಯಾದಂತಹ ಭಾರತದ ಮೊದಲ ಉಪಗ್ರಹ ಆಗಿರುತ್ತೆ. ಆ್ಯಂಡ್ 49ನೇ ಪ್ರಶ್ನೆ ನೋಡ್ಕೊಳ್ಳಿ. 2011ರ ಜನಗಣತಿಯ ಪ್ರಕಾರ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಗ್ರಾಮೀಣ ಜನಸಂಖ್ಯೆ ಇದೆ? 2011ರ ಜನಗಣತಿಯ ಪ್ರಕಾರ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಗ್ರಾಮೀಣ ಜನಸಂಖ್ಯೆ ಇದೆ ಅಂತಕ್ಕಂಥದ್ದು. ಈ ಪ್ರಶ್ನೆಗೆ ಉತ್ತರ ಬಂದು ಕೊಡಗು ಅಂತಕ್ಕಂಥದ್ದು. ಕೊಡಗು 2011ರ ಜನಗಣತಿಯ ಪ್ರಕಾರ ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಗ್ರಾಮೀಣ ಜನಸಂಖ್ಯೆಯನ್ನು ನಾವು ಗಮನಿಸ್ಕೊತೀವಿ. ಅದೇ ರೀತಿ ಈ ಒಂದು ಕ್ಲಾಸ್ನ ಕೊನೆಯ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. 10ನೇ ಪ್ರಶ್ನೆ ಅಥವಾ ಸೀರಿಯಲ್ ನಂಬರ್ ಬಂದರೆ 550ನೇ ಪ್ರಶ್ನೆ ಅಂತಲೇ ಹೇಳ್ಬೋದು. ತ್ಯಾಜ್ಯದಿಂದ ಇಂಧನ ತಯಾರಿಕೆಯಲ್ಲಿ ಉಪಯೋಗಿಸುವ ತಂತ್ರಜ್ಞಾನ ಯಾವುದು? ತ್ಯಾಜ್ಯದಿಂದ ಇಂಧನ ತಯಾರಿಕೆಯಲ್ಲಿ ಉಪಯೋಗಿಸುವ ತಂತ್ರಜ್ಞಾನ ಯಾವುದು? ಆಗಿದ್ರೆ ಈ ಪ್ರಶ್ನೆಗೆ ಉತ್ತರ ನೋಡಿ, ಬಯೋಮೆಥನೈಸೇಷನ್ ಅಂತಕ್ಕಂಥದ್ದು. ತ್ಯಾಜ್ಯದಿಂದ ಇಂಧನ ತಯಾರಿಕೆಯಲ್ಲಿ ಉಪಯೋಗಿಸುವ ತಂತ್ರಜ್ಞಾನ ಬಯೋಮೆಥನೈಸೇಷನ್ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಈ ಎಲ್ಲ ಮಾಹಿತಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ತಪ್ಪದೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟಲ್ಲಿ ಬರೆದು ನಮಗೆ ತಿಳಿಸಿ. ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.